ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಝೇ ಡೇ 75ನ ಥರ್ಡ್ ಡೇ ಮಾರ್ನಿಂಗ್ ಎದ್ದೆ, ಫ್ರೆಶ್ಶಾಗಿ ಸ್ನಾನ ಮಾಡಿದೆ. ಸಿಕ್ಕಾಪಟ್ಟೆ ಸೆಕೆ ಇತ್ತು. ಸೊ ಕೊನೆಯದಾಗಿ 2 ಚಮ್ ತಣ್ಣೀರು ಇಕ್ಕೊಂಡ್ಬಿಟ್ಟೆ. ಹೆವಿಯಷ್ಟು ಸೆಕೆ ಆಗ್ತಿದೆ. ಇನ್ನು ಶಾರ್ಪ್ 7:32ಗೆ ಪಾರ್ಕಿಂಗಲ್ಲಿದ್ದೆ. ಹೋಗ್ತಾ ಇದ್ದೀನಿ. ಇವತ್ತು ಒಬ್ಬಳೇ ಹೋಗ್ಬೇಕಾಯ್ತು ಬಿಕಾಸ್ ಇವತ್ತು ನನ್ನ ಫ್ರೆಂಡ್ ಬಂದಿಲ್ಲ. ಸೊ ಆದರೂ ಬೇಗ ಬೇಗ ರೆಡಿಯಾಗಿ ಹೋದೆ. ಆಮೇಲೆ ಮತ್ತೆ ಹೋಗೋ ಟೈಮಲ್ಲಿ ಬರಬೇಕಾದ್ರೆ ನಾನು ಇಬ್ಬರಿಗೆ ಹೆಲ್ಪ್ ಮಾಡಿದೆ. ಅದೊಂಥರ ಖುಷಿ ಆಯಿತು. ಚಿಕ್ಕ ಹೆಲ್ಪೇ ಬಟ್ ಖುಷಿ ಆಯಿತು ಬೆಳಗ್ಗೆನೆ. ಅದನ್ನೇ ನಾನು ಹೇಳ್ತಿದ್ದೀನಿ, ಅದನ್ನು ನಾನು ಇಲ್ಲಿ ಹೇಳ್ತೀನಿ. ಒಬ್ರಿಗೆ ಡ್ರಾಪ್ ಕೊಟ್ಟೆ, ಒಬ್ರು ಹಿರಿಯರಿಗೆ. ಅವ್ರು 2 ಕೈ ಇದ್ಕೊಂಡು ನಮಸ್ಕಾರ ಮಾಡಿಬಿಟ್ರು. ಅದೊಂಥರ ಫೀಲ್ ಆಯಿತು. ಮತ್ತು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಅವರು ನನ್ನ ಜೊತೆ ಏರ್ಪೋರ್ಟಿಗೆ ಬರ್ತಾರೆ. ಅವ್ರದ್ದೂ ಕ್ಯಾಶು ಮತ್ತು ಯು ಪಿ ಐ ಇರಲಿಲ್ಲ. ಅಲ್ಲಿ ಯು ಪಿ ಐ ಅಲೋ ಇರಲಿಲ್ಲ. ಯು ಪಿ ಐ ಇರಲಿಲ್ಲ ಅಂತ ಹೇಳಿದ್ರು. ಸೊ ಕಾರ್ಡ್ ಅಥವಾ ಕ್ಯಾಶ್ ಇರಬೇಕಾಯ್ತು. ನಾನು ಕಾರ್ಡ್ ಕೊಟ್ಟೆ. ಅವ್ರು ನನಗೂ ಫೋನ್‌ಪೇ ಮಾಡಿದ್ರು. ಕಾರ್ಡ್ ಹೆಲ್ಪ್ ಮಾಡಿದ್ದಕ್ಕೆ ಅವರುನು ಅಲ್ಲಿ ನನಗೆ ವೆಯ್ಟ್ ಮಾಡ್ಕೊಂಡು, ನಂದು ಪೆಟ್ರೋಲ್ ಹಾಕೋ ಗಂಟ ವೆಯ್ಟ್ ಮಾಡಿ ಆಮೇಲೆ ಅವರಿಬ್ಬರು ಥ್ಯಾಂಕ್ಸ್ ಹೇಳಿದ್ರು. ಅದು ಒಂಥರ ಖುಷಿ ಆಯಿತು. ಸೊ ಅದೇ ಖುಷಿಲಿ ಮಾರ್ನಿಂಗು ಸ್ಟೋರಿಗೆ ಹೋದೆ. ಅದನ್ನು ನಾನು ಸ್ಟೋರಿನಾಗ ಹೇಳ್ತಾ ಇದ್ದೀನಿ. ಅದು ತುಂಬ ಲಾಂಗಾಗಿ ಹೇಳಿದ್ದೀನಿ ಅಂದ್ಬಿಟ್ಟು ಇಲ್ಲಿ ಶಾರ್ಟಾಗಿ ಹೇಳಿದೆ ಅದನ್ನು ಅಷ್ಟೇ. ಮಾರ್ನಿಂಗ್ ಏನೋ ಹೆಲ್ಪ್ ಮಾಡಿದ್ದು ಒಂಥರ ಖುಷಿ. ಆಮೇಲೆ ಇನ್ನು ಸ್ಟೋರ್ಗೆ ಹೋದ್ಮೇಲೆ ಇನ್ನು ಬ್ಲ್ಯಾಕ್ ಕಾಫಿ ಕುಡಿದೆ. ಬ್ಲ್ಯಾಕ್ ಕಾಫಿ ಕುಡಿದ್ಬಿಟ್ಟು ನಂದೇನು ಸ್ಟಾರ್ಟ್ ಮಾಡಿದೆ. ಬೇರೆ ಮತ್ತೆ ಏನಲ್ಲಿ ವೀಡಿಯೋ ಮಾಡೋಕ್ಕಲ್ಲ. ಸೊ ಡೈರೆಕ್ಟ್ ಬ್ರೇಕ್ಫಾಸ್ಟು ಏನು ಕ್ಯಾರೆಟ್ ಮತ್ತು ಬೀಟ್ರೋಟ್ ತೊಗೊಂಡಿದ್ದೆ. ಜೊತೆಗೆ ಅಮ್ಮ ಚಪಾತಿ ಎಲ್ಲ ಪೀಸ್ ಮಾಡಿ ಒಗ್ಗರಣೆ ಮಾಡ್ಕೊಂಡೋಗಿದ್ರು, ಅದು ತಿಂದೆ. ಇನ್ನು ಇದ್ರ ಜೊತೆಗೆ ಮಧ್ಯಾಹ್ನ ಲಂಚ್ಗೆ ನನ್ನ ಫ್ರೆಂಡ್ ಬಾಕ್ಸ್ ತಿಂದೆ. 1 ಚಪಾತಿ ಮತ್ತು ಪಲ್ಯ ತಿಂದೆ. ಅದನ್ನೇ ತಿಂದ್ಬಿಟ್ಟು ಮತ್ತೆ ಡೈರೆಕ್ಟ್ ಜಿಮ್ಗೆ ಹೋದೆ. 3 ಲೀಟರ್ ವಾಟರ್ ಕಂಪ್ಲೀಟ್ ಮಾಡಿದ್ದೆ ಆವಾಗ. ಇನ್ನು ಜಿಮ್ಮಲ್ಲಿ 1 ಲೀಟ್ರ್ ಕಂಪ್ಲೀಟ್ ಮಾಡಿದೆ ವಾಟರು. ಫುಲ್ಲು ಲೆಗ್ ಆ್ಯಂಡ್ ಶೋಲ್ಡರ್ ವರ್ಕೌಟ್ ಇತ್ತು. ಇನ್ನು ಮನೆಗೆ ಬಂದು ಬಿಸಿ ಬಿಸಿ ಹಾಟ್ ವಾಟರ್ ಕುಡಿದು, ಅಮ್ಮ ಮುದ್ದೆ ಮಾಡ್ತಿದ್ರು, ಮುದ್ದೆ ಮತ್ತು ಬಸ್ಸಾರು. ಸೊ ಅದಕ್ಕೆ ವೆಯ್ಟ್ ಮಾಡಿದೆ. ಹಾಟ್ ವಾಟರ್ ಕುಡಿದು ಒಂದು ಹಾಫ್ ಆನ್ ಅವರ್ ಆದಮೇಲೆ ಊಟ ಮಾಡೋಣ ಅಂತಂದ್ಬಿಟ್ಟು ಹಾಟ್ ವಾಟರ್ ಕುಡ್ದಿದ ತಕ್ಷಣ ಒಂದು ಹಾಫ್ ಆನ್ ಅವರ್ ಆದಮೇಲೆ ಚಿಕ್ಕ ಮುದ್ದೆ ವಿತ್ ಪಲ್ಯ ಬಸ್ಸಾರು ತಿಂದೆ. ಇದನ್ನು ತಿಂದು ಅದಾದಮೇಲೆ ಒಂದು ಬೌಲ್ ಫುಲ್ಲು ನಾನು ಸೌತೆಕಾಯಿ ಸಹ ತಿಂದು ಚೆನ್ನಾಗಿ ವಾಕ್ ಮಾಡಿದೆ. ಭಗವದ್ಗೀತೆ ಮಲ್ಕೊಳ್ಳೋ ಟೈಮಲ್ಲಿ ಎಷ್ಟಾಗುತ್ತೋ ಅಷ್ಟು ಓದೋಣ ಅಂತ ಡಿಸೈಡ್ ಮಾಡಿದ್ದೆ. ಸೊ ಮಲ್ಗೋಕ್ಕೆ ಮುಂಚೆ ವೀಡಿಯೋ ಅಪ್ಲೋಡ್ ಮಾಡಿ ಮಲ್ಕೊಳ್ಳೋಣ ಅಂತ ವೀಡಿಯೋ ಮಾಡಿದೆ. ಇದು ಇವತ್ತಿನ ನನ್ನ ಡೇ ವ್ಲಾಗ್. ಐ ಹೋಪ್ ಟುಡೇ ಆಲ್ಸೋ ನನಗೆ ಖುಷಿ ಆಗಿದೆ. ಥ್ಯಾಂಕ್ ಯು. ಬಾಯ್ ಎಲ್ರಿಗೂ. ಗುಡ್ ನೈಟ್. ಲವ್ ಯು ಗಾಯ್ಸ್.